ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯ ಎಂದು ಗುರುತಿಸಲ್ಪಟ್ಟಿದೆ ಏಕೆ ಅಂತ ಕೇಳಿದ್ದಾರೆ. ಹನ್ನೆರಡನೇ ಪ್ರಶ್ನೆ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಎಂಬಂತಹ ಚಾಪ್ಟರ್ ಇಂದ. ಓಕೆನಾ? ಸೊ ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯ ಎಂದು ಏಕೆ ಗುರುತಿಸಲ್ಪಟ್ಟಿದೆ ಅನ್ನುವಂಥದ್ದು ಪ್ರಶ್ನೆ. ಸೊ ಮಲೆನಾಡು ಪ್ರದೇಶದಲ್ಲಿ ಸುಮಾರು 80,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳು ಇವೆ ಮಕ್ಕಳೇ. ಓಕೆ, ಸೊ ಮಲೆನಾಡು ಪಶ್ಚಿಮ ಘಟ್ಟಗಳ ಪ್ರದೇಶ ಇಲ್ಲಿ ಸುಮಾರು 80,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳು ಇರುವುದರಿಂದ ಇದನ್ನ ಏನಂತ ಕರೀತಾರೆ? ಜೀವಿ ವೈವಿಧ್ಯತಾ ವಲಯ ಅಂತ ಕೂಡ ಕರೀತಾರೆ. ಓಕೆ, ಸೊ ಮಲೆನಾಡು ಪ್ರದೇಶವು ಇದರ ಉದ್ದ 650 ಕಿಲೋಮೀಟರ್, ಅಗಲ 50ರಿಂದ 76 ಕಿಲೋಮೀಟರ್ ಹಾಗೂ ಸಮುದ್ರ ಮಟ್ಟದಿಂದ 900ರಿಂದ 1,500 ಮೀಟರ್ ಎತ್ತರದಲ್ಲಿ ಮಲೆನಾಡು ಪ್ರದೇಶ ಬರುತ್ತೆ. ಓಕೆ, ಸೊ ಇಲ್ಲಿ ವಾರ್ಷಿಕ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗತ್ತೆ ಮಕ್ಕಳೇ. ಓಕೆನಾ? ಸೊ ಪಶ್ಚಿಮ ಘಟ್ಟ, ಅದೇ ರೀತಿ ಮುಳ್ಳಯ್ಯನಗಿರಿ, ಈ ತರದ ಬೆಟ್ಟಗಳು ಇದೇ ಮಲೆನಾಡು ಪ್ರದೇಶದಲ್ಲಿ ಬರುವಂತದ್ದು. ಪರ್ವತ ಘಾಟಿಗಳು ಕೂಡ ಮಲೆನಾಡು ಪ್ರದೇಶದಲ್ಲಿ ಬರುತ್ತೆ. ಸೊ ಇಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಪ್ರಭೇದಗಳು, ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಇರುವುದರಿಂದ ಇದನ್ನ ಜೀವಿ ವೈವಿಧ್ಯತಾ ವಲಯ ಎಂದು ಗುರುತಿಸಲಾಗಿದೆ. ಓಕೆ, ಥ್ಯಾಂಕ್ ಯು.